ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕಾವೇರಿ, ನನ್ನ ಸಿಗಾಕ್ಸ್ಬೇಕಂತ ಎಲ್ಲ ಪ್ಲಾನ್ ಮಾಡಿ ಕಾನ್ಫರೆನ್ಸ್ ಮಾಡಿದ್ದಾರೆ. ನಾನು ಯಾರಿಗೂ ಸುಮ್ಮನೆ ಬಿಡಲ್ಲ. ಶಟ್ ಅಪ್. ಇನ್ ಒಂದೇ ಒಂದು ಮಾತಾಡಿದ್ರು ಕಂಬಿ ಹಿಂದೆ ಇರೋ ಹಾಗೆ ಮಾಡ್ತೀನಿ. ಕಾವೇರಿ, ಬೇರೆಯವ್ರಿಗೆ ಮೋಸ ಮಾಡೋದಿಕ್ಕೆ, ಅವ್ರ ಕಣ್ಣಿಗೆ ಮಣ್ಣೆರ್ಚೋದಿಕ್ಕೆ ಒಂದ್ ಲಿಮಿಟ್ ಅಂತ ಇದೆ. ಆದ್ರೆ ನೀನು ಅದನ್ನೆಲ್ಲ ಮೀರಿ ಮನುಷ್ಯತ್ವನೇ ಮರ್ತು ನಿನ್ ಸ್ವಂತ ಹೆಂಡತಿ ಜೀವನಾನೇ ಸರ್ವನಾಶ ಮಾಡೋದಿಕ್ ಹೊರಟಿದ್ಯಾ. ನಿನ್ ಗಂಡಸ್ತನ, ನಿನ್ ಪುರುಷತ್ವ ಇದನ್ನೆಲ್ಲ ಮೆರ್ಸೋದಿಕ್ಕೆ ಒಂದು ಮುಗ್ಧ ಹುಡುಗಿನ ಬಲಿ ಕೊಡೋದಿಕ್ ಹೊರಟಿದ್ಯಾ. ನಿನ್ ಮುಖ ನೋಡಿದ್ರೆ ಅಸಹ್ಯ ಅನ್ಸುತ್ತೆ. ನಮ್ಮಕ್ಕ ನಿನ್ಗೆ ಏನು ಅನ್ಯಾಯ ಮಾಡಿದಾಳೆ? ಹಾ, ಏನ್ ಮಾಡಿದಾಳೆ? ಅವಳ ಗರ್ಭಕೋಶನೇ ನಾಶ ಮಾಡ್ಸೋದಿಕ್ ಹೊರಟಿದ್ಯಲ್ಲ. ಅವಳಂತ ಮೋಸ ಏನ್ ಮಾಡಿದಾಳೆ? ನಾವ್ ಅವಳಿಗೆ ಎಷ್ಟೇ ಬುದ್ಧಿ ಹೇಳಿದ್ರು ನಮ್ ಮಾತ್ ಕೇಳ್ದೆ ನಿನ್ ಪರ ವಹಿಸ್ಕೊಂಡು ಯಾವಾಗ್ಲೂ ನಿನ್ ಪರನೇ ನಿಂತಿದ್ದಾಳೆ. ನೀನ್ ಅವಳಿಗೆ ಕೊಟ್ಟ ಬೆಲೆ ಇದೇನಾ? ನಿನ್ ಬೂಟಾಟಿಕೆ ಮಾತುಗಳನ್ನ ನಂಬ್ಕೊಂಡು ಮಕ್ಕಳು, ಮನೆ ಅಂತೆಲ್ಲ ನೂರಾರು ಕನ್ಸುಗಳನ್ನ ಕಾಣ್ತಿದ್ದಾಳಲ್ಲೋ, ಅದನ್ನೆಲ್ಲ ನುಚ್ಚು ನೂರು ಮಾಡ್ಬಿಟ್ಟಿಯಲ್ಲ. ನಿಂದು ಒಂದು ಜೀವನನ ಸರ್ಸು. ಮೊದ್ಲು ಪೊಲೀಸ್ ಅವ್ರಿಗೆ ಫೋನ್ ಮಾಡು. ಇವ್ ನಾಟಕನೆಲ್ಲ ಸಹಿಸ್ಕೊಂಡು ನನಗೂ ಸಾಕಾಗೋಗಿದೆ. ಇನ್ನು ಮೊದ್ಲು ಒದ್ದು ಒಳಗಾಕಿಸ್ಬೇಕು. ಕಾವೇರಿ, ಹಾಗೆಲ್ಲ ಮಾಡ್ಬೇಡ. ಏನೋ ಗೊತ್ತಾಗದೆ ತಪ್ಪು ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕಾವೇರಿ, ಪ್ಲೀಸ್. ಏನು ಕ್ಷಮಿಸ್ಬೇಕಾ? ಯಾಕೋ ನಿನ್ನ ಕ್ಷಮಿಸ್ಬೇಕು? ಹಾ, ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಇದ್ಯಾ. ನಮ್ಮ ಅಕ್ಕನ ಬಾಳು ಹಾಳಾಗ್ಬಾರ್ದು ಅಂತ ನೀನ್ ಕೊಟ್ಟ ನೋವು ಸಂಕಟಗಳನ್ನೆಲ್ಲ ಸಹಿಸ್ಕೊಂಡು ಯಾವ ಸತ್ಯನೂ ಅವಳಿಗೆ ಹೇಳ್ದೆ ಬಚ್ಚಿಟ್ಟದಕ್ಕೆ ನೀನ್ ನಮಗ್ ಕೊಟ್ಟು ಹುಡುಗೋರು ಏನು? ಹಾ, ಕ್ಷಮೆಗೆ ನಿನ್ ಲಾಯಕ್ಕೆ ಇಲ್ಲ. ಕಾವೇರಿ ಪ್ಲೀಸ್, ಏನೋ ಬಡ್ತಿನ ಕೆಲಸ ಮಾಡಿಬಿಟ್ಟಿದ್ದೀರಿ. ದಯವಿಟ್ಟು ಇದೊಂದ್ಸಲ ಕ್ಷಮಿಸ್ಬಿಡು ಪ್ಲೀಸ್. ಕಾವೇರಿ, ಮತ್ತೆ ಯಾವತ್ತು ಹೀಗೆ ಮಾಡಲ್ಲ. ಪೂರ್ಣಿನ ಕಣ್ರೆಪ್ಪಲ್ಲಿ ಇಟ್ಕೊಂಡು ನೋಡ್ಕೋತೀನಿ ಪ್ಲೀಸ್. ಕಾವೇರಿ, ಕಾವೇರಿ ಪ್ರಾಮಿಸ್, ಅವಳ ವಿರುದ್ಧ ಯಾವತ್ತೂ ಹಿಂಗೆ ನಡ್ಕೊಳ್ಳಲ್ಲ. ಕಾವೇರಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ನನ್ನ ಕೆಲಸ, ಮಾನ, ಮರ್ಯಾದೆ ಎಲ್ಲ ಹರಾಜಾಗ್ಬಿಡುತ್ತೆ. ಆಮೇಲೆ ನನ್ನ ಗಂಡಗೆ ಇಂಥ ಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಪೂರ್ಣಿ ಕಣ್ಣೀರಲ್ಲೇ ಕೈ ತೊಳೆದು ಬಿಡ್ತಾಳೆ. ಕಾವೇರಿ, ಕಾವೇರಿ, ಅಂಥ ಪರಿಸ್ಥಿತಿ ನನ್ನ ಪೂರ್ಣಿಗೆ ಬರಬಾರ್ದು ಪ್ಲೀಸ್. ಕಾವೇರಿ, ಅದಕ್ಕೆ ನನಗೇನು ಮಾಡಬೇಡ ಪ್ಲೀಸ್. ನನ್ನ ಬಿಟ್ಬಿಡು ಪ್ಲೀಸ್. ಆಯ್ತು, ಇನ್ ಒಂದೇ ಒಂದು ಕೊನೆ ಅವಕಾಶ ಕೊಡ್ತೀನಿ. ಆದ್ರೆ ನಾನು ಹೇಳೋ ಕಂಡೀಷನ್ಸ್ಗೆ ಒಪ್ಕೋಬೇಕು. ಹಾ ಕಾವೇರಿ, ಅದೇನು ಅಂತ ಹೇಳ ಕಾವೇರಿ. ಈಗ ಬಾಯಿ ಮುಚ್ಕೊಂಡು ತೆಪ್ಪಗೆ ನನ್ನ ಜೊತೆ ಗೈನಕಾಲಜಿಸ್ಟ್ ಹತ್ರ ಬರಬೇಕು. ಬಂದಿಲ್ಲ ಅಂದ್ರೆ ಸರ್ಸು ಹೇಳ್ದಾಗೆ ಈ ಮನುಷ್ಯನ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ. ಪೊಲೀಸರು ಮುಂದೆ
ಈ ಪುಣ್ಯಾತ್ಮ ಸತ್ಯನೆಲ್ಲ ಬಾಯ್ ಬಿಡ್ತಾನೆ. ಆಗ ನೀನು ಇವನ್ ಜೊತೆ ಕಂಬಿ ಎಣಿಸ್ಬೇಕಾಗತ್ತೆ. ಬೇಡ ಕಾವೇರಿ, ನೀನು ಕರೆದ ಕಡೆ ಬರ್ತೀನಿ, ನೀನು ಹೇಳ್ದಂಗೆ ಮಾಡ್ತೀನಿ. ಗುಡ್. ಸರ್ಸು, ಇವನ್ನ ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲಿಗೆ ಸೇರಿಸೋ ವ್ಯವಸ್ಥೆಯನ್ನು ಮಾಡು. ನಾನು ಈ ಪುಣ್ಯಾತ್ಮನ ಕರ್ಕೊಂಡು ಗೈನಕಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಸರಿ ಕಾವೇರಿ, ಈಗ ನೀನು ಹೊರಡು. ಬಾ. ಅಲ್ಲ, ಈ ಕಾವೇರಿ ಮತ್ತೆ ಆದಿ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಯಾಕೆ ಟೆನ್ಷನ್ ಮಾಡ್ಕೋತೀರಾ ಪೂರ್ಣಿ ಅವರೇ? ಬರ್ತಾರಿರಿ. ಹಾಗಲ್ಲ ಯದು, ಅವ್ರು ಹೊರಟು ಎಷ್ಟೊತ್ತಾಯ್ತು. ಅದು ಅಲ್ಲದೆ ಅವ್ರಿಗೆ ತುಂಬಾ ಎದೆ ನೋತಿತ್ತಲ್ಲ. ಏನಾಗುತ್ತೋ ಏನೋ ಅಂತ ಭಯ ಆಗ್ತಿದೆ ನನಗೆ. ಜೊತೇಲಿ ಕಾವೇರಿ ಇದ್ದಾಳಲ್ವಾ, ಏನೂ ಆಗಲ್ಲ, ಯೋಚನೆ ಮಾಡಬೇಡಿ. ಇರಿ, ನಾನೊಂದ್ಸಲ ಫೋನ್ ಮಾಡ್ತೀನಿ. ಫೋನ್ ಪಿಕ್ ಮಾಡ್ತಿಲ್ಲ. ಫೋನ್ ತಗೋತಿಲ್ಲ ಅಂದ್ರೆ ಏನೋ ಆಗಿದೆ ಅನ್ಸುತ್ತೆ. ನಾನೊಂದ್ಸಲ ಆದಿ ಅವ್ರಿಗೆ ಟ್ರೈ ಮಾಡ್ತೀನಿ. ಇಬ್ರು ಫೋನ್ ತೆಗಿತಿಲ್ಲ. ಅಲ್ಲಿ ಏನಾಗಿದೆಯೋ ಏನೋ, ನನಗಂತೂ ತುಂಬಾ ಭಯ ಆಗ್ತಿದೆ. ನಾನು ಕಾವೇರಿಗೆ ಹೇಳಿದೆ ನಿಮ್ಮ ಟೆಸ್ಟ್ನ ಇನ್ನೊಂದು ದಿನ ಇಟ್ಕೊಂಡ್ರೆ ಆಯಿತು ಅಂತ. ಅವಳು ನನ್ನ ಮಾತೇ ಕೇಳಿಲ್ಲ. ರೀ, ಡಾಕ್ಟರ್ ಏನಂದ್ರು? ಎಲ್ಲ ಚೆಕ್ ಮಾಡಿದ್ರಾ? ಏನು ಪ್ರಾಬ್ಲಮ್ ಇಲ್ಲ ತಾನೇ? ಪೂರ್ಣಿ, ನಿನ್ ಗಂಡನ್ ಹಾರ್ಟ್ ಬಗ್ಗೆ ನೀನ್ ವರಿನೇ ಮಾಡ್ಕೋಬೇಡ. ಅವನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಲ್ವಾ ಬಾಬಾ? ಹೌದೌದು, ಚೆನ್ನಾಗಿ ನೋಡ್ಕೊಂಡ್ರು, ಚೆನ್ನಾಗಿದೆ ಅಂತೆ.